ದ್ವಿತೀಯ PUCಯಲ್ಲಿ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಅನುಭೋಗೀಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯ 2ರಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ 20 ಅಂಕಗಳು ಈ ಅಧ್ಯಾಯದಿಂದ ಬರ್ತವೆ. ಈ ಅಧ್ಯಾಯದಲ್ಲಿ 1 ಅಂಕದ, 2 ಅಂಕದ, 4 ಅಂಕ, 5 ಅಂಕ, 6 ಅಂಕ ಎಲ್ಲ ರೀತಿಯ ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತವೆ. ಆದ ಕಾರಣ ಈ ಒಂದು ಅಧ್ಯಾಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಏನು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡಿ, ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಟೈಪೇನೆ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವು. ತುಷ್ಟಿಗುಣವು, ನೋಡಿ ತುಷ್ಟಿಗುಣವು, ಇದರಲ್ಲಿ ಯಾವ್ದು ಸರಿಯಾದ ಉತ್ತರ? ಇಲ್ಲಿ ತೆಳಗೆ ಉತ್ತರನೂ ಇವೆ. ಬಿ, ತುಷ್ಟಿಗುಣವು ವ್ಯಕ್ತಿನಿಷ್ಠ. ತುಷ್ಟಿಗುಣವು ಏನು? ವ್ಯಕ್ತಿನಿಷ್ಠ. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು, ಔದಾಸೀನ್ಯ ವಕ್ರರೇಖೆಯ ಆಕಾರವು ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಯಾವನ್ನು ಅವಲಂಬಿಸಿವೆ? ಬಿ, ಬೆಲೆ ಮತ್ತು ಆದಾಯ. ಬಜೆಟ್ ರೇಖೆಯ ಸಮೀಕರಣ 4ನೇದು ನೋಡಿ, ಬಜೆಟ್ ರೇಖೆಯ ಸಮೀಕರಣ. ಸಿ, ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಅಧಿಕವಾಗುತ್ತದೆ. ಯಾವುದು? ಸಾಮಾನ್ಯ ಸರಕುಗಳು. ಲಂಬಾಂತರ ಬೇಡಿಕೆಯ ರೇಖೆಯು ಡ್ಯಾಶ್ ಹೊಂದಿರುವುದು. ಲಂಬಾಂತರ ಬೇಡಿಕೆಯ ರೇಖೆಯು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಹೊಂದಿರುವುದು. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿ ಸೂಚಿಸುತ್ತದೆ. ಶ್ರೇಣಿಗಳು. ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ. ಸರಕಿನ ಸಾಮರ್ಥ್ಯ ಏನು? ತುಷ್ಟಿಗುಣ. 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. XY=C ಸಮೀಕರಣವು ನಮಗೆ ಆಯತಾಕಾರದ ಪರವಲಯವನ್ನು ನೀಡುತ್ತದೆ. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಬೇಡಿಕೆ ರೇಖೆ, ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು. ಸರಳ ಬೇಡಿಕೆ ರೇಖೆ ಎ, ನೋಡಿ DP A - BP. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ನೋಡಿ ಇದು. ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ. ಔದಾಸೀನ್ಯದ ನಕ್ಷೆ, ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಇನ್ನು ಬಜೆಟ್ ರೇಖೆ ಅಂದ್ರೇನು? 1 ಅಂಕದ ಪ್ರಶ್ನೆ ನೋಡೋಣ. ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ 2 ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಗೆ ಬಜೆಟ್ ರೇಖೆ ಎನ್ನುವರು. ಸಂಖ್ಯಾಸೂಚಕ ತುಷ್ಟಿಗುಣ ಎಂದರೇನು? ಅಂಕೆಗಣಿತ ಸಂಖ್ಯೆ 1, 2, 3, 4ಗಳ ಸಹಾಯದಿಂದ ತುಷ್ಟಿಗುಣ ಅಳೆಯಲು ಬಳಸುವ ಸಾಧನ. ಸೀಮಾಂತ ತುಷ್ಟಿಗುಣ ಎಂದರೇನು? ನೋಡಿ, ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ದೊರೆಯುವ ತುಷ್ಟಿಗುಣ. MRS ಅನ್ನು ವಿಸ್ತರಿಸಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಪ್ರತಿನಿಧಾನದ ದರ. ತುಷ್ಟಿಗುಣ ಎಂದರೇನು? ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ. ಔದಾಸೀನ್ಯ ವಕ್ರರೇಖೆ ಎಂದರೇನು? ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆ. ಬೇಡಿಕೆ ಎಂದರೇನು? ನಿರ್ದಿಷ್ಟ ಸಮಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಸಾಧ್ಯವಿರುವ ಸರಕುಗಳ ಪ್ರಮಾಣವೇ ಬೇಡಿಕೆ. ಇನ್ನು MRS ಎಂದರೇನು? ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಿಸಲಾಗಿದೆ ಅನ್ನೋದಕ್ಕೆ MRS ಅನ್ನುವರು. MRS ಅಂದರೆ ಎನ್ನುವುದಿಲ್ಲ, ಸೀಮಾಂತ ಪ್ರತಿನಿಧಾನದ ದರ. ಯಾವಾಗಲೂ ಇದು ಇಳಿಮುಖವಾಗಿರುತ್ತದೆ. ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವೊಂದು ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಆ ಸರಕುಗಳ ಬೇಡಿಕೆ ಅಧಿಕವಾಗುತ್ತದೆ. ಇಂತಹ ಸರಕುಗಳೇ ಕೆಳದರ್ಜೆ ಸರಕುಗಳು. ಸಜ್ಜೆ, ನವಣೆ, ರಾಗಿ, ಅರ್ಕ, ಬರಗ ಇತ್ಯಾದಿ. ಏಕತಾನಾತ್ಮಕ ಒಲವು ಎಂದರೇನು? ವಿವೇಚನಾಶೀಲನಾದ ಅನುಭೋಗಿ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕತಾನಾತ್ಮಕ ಒಲವು ಎನ್ನುವರು. ಇನ್ನು ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿರುವ ವ್ಯತ್ಯಾಸಗಳಾವುವು? ನೋಡಿ, ಪ್ರತಿಯೊಂದು ಓದ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ ವ್ಯತ್ಯಾಸ. ನೀವು ನೋಡಿ, ಬೇಡಿಕೆಯ ನಿಯಮವನ್ನು ತಿಳಿಸಿ.
ನೋಡಿ, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ. ಇನ್ನು 4 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ 12 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಇನ್ನು ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೋಡಿ, ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕಿನ ನಡುವಿನ ವ್ಯತ್ಯಾಸಗಳವು. ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, 6 ಅಂಕದ ಪ್ರಶ್ನೆಗಳು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ನೋಡಿ, 6 ಅಂಕದ ಪ್ರಶ್ನೆ. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿ. ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿಯನ್ನು ವಿವರಿಸಿ. ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಸೂತ್ರವನ್ನು ತಿಳಿಸಿ ಮತ್ತು ಸರಳ ರೇಖಾ ಬೇಡಿಕೆಯೊಂದಿಗಿನ ಸ್ಥಿತಿಸ್ಥಾಪಕತ್ವವನ್ನು ವಿವರಿಸಿ. ನೋಡಿ, ಇಲ್ಲಿವರೆಗೆ ನಾವು 2ನೇ ಅಧ್ಯಾಯವನ್ನು ನೋಡಿದೆವು.